ಹಾಯ್ ಎವ್ರಿವಾನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಪಲ್ಲುಸ್ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಎಗ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಏನು ಬೇಕಾಗಿದೆ ಅಂತಂದರೆ, ಒಂದು ಆನಿಯನ್ ದಪ್ಪದು ಮತ್ತು ಒಂದು 3 ಇಲ್ಲ 4 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ತೊಗೊಳ್ಳಿ. ಹಸಿಮೆಣಸಿನ್ಕಾಯಿ ನೋಡಿ ತೊಗೊಳ್ಳಿ, ಯಾಕೆ ಅಂತಂದರೆ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ತೀವಿ. ನಾನು ಯಾವ ಪೌಡರ್ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಹೋಗ್ತಾ ಹೇಳ್ತೀನಿ. ಸೊ ಇಲ್ಲಿ ತವಾ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗಲಿಕ್ಕೆ. ಮತ್ತು ಇದಕ್ಕೆ 3 ಇಲ್ಲ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಸೊ ಎಗ್ ಆಗಲೇ ಬಾಯ್ಲ್ಡ್ ಆಗಿತ್ತಲ್ಲ, ಅದನ್ನು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಅದು ತವಾ ಮೇಲೆ ಹಿಂಗೆ ಉಲ್ಟಾ ಹಾಕಬೇಕು. ಅದು ನೀಟಾಗಿ ಎಣ್ಣೆ ಮತ್ತು ಇದಕ್ಕೆ ಏನು ಹಾಕ್ತೀನಿ, ಇದಕ್ಕೆ ಜಸ್ಟ್ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಳ್ಳುವಾಗ ಏನು ಹಾಕ್ತೀನಿ ಅಲ್ವಾ, ಅದು ನೀಟಾಗಿ ಹಿಡಿಯುತ್ತೆ. ಹಿಂಗೆ ಉಲ್ಟಾ ಇಟ್ಟು ಆಮೇಲೆ ಹಿಂಗೆ ಮತ್ತೆ ಅದನ್ನು ತಿರುಗಿಸಿ ಹಾಕ್ತೀವಲ್ಲ, ಆವಾಗ ಅದು ಸರಿಯಾಗಿ ಮಸಾಲೆ ಇಟ್ಕೊಳ್ಳುತ್ತೆ. ಸೊ ಈಗ ಒಂದೊಂದೇ ತೆಗೆದಿಟ್ಕೊತಾ ಇದ್ದೀನಿ. ಇದು ಆಫ್ ಕಟ್ ಮಾಡಿಬಿಟ್ಟಿರ್ತೀವಲ್ವ, ಸೊ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ. ನಿಧಾನಕ್ಕೆ ನೋಡ್ಕೊಂಡು ಒಂದೊಂದನ್ನೇ ಈಗ ಇದು ಮಾಡಿ ಹಾಕ್ಕೊಬೇಕು ಇದನ್ನ. ಸೊ ಇದನ್ನು ಈಗ ಮಾಡ್ತಾ ನಾವೇನು ಮಾಡ್ತೀನಿ ಅಂದರೆ, ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ, ಒಂದು ಟೇಬಲ್ ಸ್ಪೂನ್ ಏನು ಬೇಡ, ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕಬೇಕಾಗುತ್ತೆ. ಯಾಕಂದರೆ ಅದು ಆಯಿಲ್ ಇಟ್ಕೊಬೇಕಲ್ಲ, ಇದು ಫ್ರೈ ಮಾಡುವಾಗೇ ಸ್ವಲ್ಪ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಚೆನ್ನಾಗಿ ಬಿಡಬೇಕು. ನೋಡಿ ಆಗ್ತಾಯಿದೆ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದು ನಿಧಾನಕ್ಕಾದರೆ ಸೌಟಲ್ಲಿ ಒಂದೊಂದನ್ನೇ ಹಿಂಗೆ ತೆಗೆದು ಹಿಂಗೆ ಹಾಕ್ಕೊಳ್ಳೋಣ. ಅದು ಸಪ್ರೇಟ್ ಆಗಿಬಿಡುತ್ತೆ, ನೋಡಿ ಹಾಕ್ಕೊಬೇಕು. ಸೊ ಫ್ರೈ ಆಗಿದೆ, ಇದನ್ನು ಸಪ್ರೇಟ್ ತೆಗೆದು ಇಟ್ಕೊಳ್ಳೋಣ. ಈಗ ಬಾಣಲಿಯಿಂದ ಒಂದೊಂದನ್ನೇ ತೆಗೆದಿಟ್ಕೊಳ್ಳೋಣ ನೀಟಾಗಿ. ಸೊ ನಾನೆಲ್ಲ ತೆಗೆದಿಟ್ಕೊಂಡೆ. ಈಗ ಇದೇ ಬಾಣಲಿಗೆ, ಇಲ್ಲ ನೀವು ಸಪ್ರೇಟ್ ಬಾಣಲಿಲಿ ಹಾಕೊಬೋದು, ನಾನು ಇದೇ ಬಾಣಲಿಲಿ ಮಾಡ್ಕೊತೀನಿ. ಸೊ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡೆ, ಯಾಕಂದರೆ ಇದು ಫ್ರೈ ಮಾಡಬೇಕೀಗ. ಅದಕ್ಕೇ ಆನಿಯನ್ನು ಮತ್ತು ಹಸಿಮೆಣ್ಸಿನ್ಕಾಯಿ ಏನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಲಾಸ್ಟಲ್ಲಿ ಹಾಕಬೇಕು, ಕೊತ್ತಂಬರಿ. ಈಗ ಕರಿಬೇವು ಹಾಕಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಉಪ್ಪು ಬಂದು ನಾವು ಆಗಲೇ ಹಾಕಿರ್ತೀವಿ ಅಲ್ಲ ಎಗ್ಗಿಗೆ. ಈಗ ಬೇಕಂದರೆ ನೀವು ನೋಡಿ ಹಾಕೊಬೋದು. ಈಗ ನಾನು ಅದೇ ಎಲ್ಲ ಫ್ರೈ ಮಾಡಿಟ್ಟಿದ್ದೆಲ್ಲ ಆಯಿಲಲ್ಲಿ ಇದನ್ನೆಲ್ಲ ಚೆನ್ನಾಗಿ ಬಾಣಲಿಗೆ ಹಾಕ್ಕೊತೀನಿ. ಇದಕ್ಕೆ ಏನು ಬ್ರೌನ್ ಕಲರ್ ಆಗಿದೆ ಆನಿಯನ್ ಆಲ್ರೆಡಿ. ಸೊ ಇದಕ್ಕೆ ಹಾಕ್ಕೊಂಡು ನಿಧಾನಕ್ಕೆ ಇದಕ್ಕೆ ನಾನು ಏನು ಪೌಡರ್ ಅಂತ ಹೇಳ್ತೀನಿ ನೋಡಿ. ಇದು ಓಂಕಾಳು, ಸೋಂಪು ಮತ್ತು ಪೆಪ್ಪರ್ ಮತ್ತು ಜೀರಿಗೆ, ಇದನ್ನು ಡ್ರೈ ಪೌಡರ್ ಮಾಡಿ ಇಟ್ಕೊಬೇಕು. ಒಂದು ಪೌಡರ್, ಇನ್ನೊಂದು ಪೌಡರ್ ಬಂದು ಓನ್ಲಿ ಪೆಪ್ಪರ್ ಪೌಡರ್. ಇದೆರಡೂ ನಿಮಗೆ ಖಾರ ನೋಡಿ ಹಾಕ್ಕೊಬೇಕು. ಖಾರ ನೋಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲ ಈಗ ಪೆಪ್ಪರ್ ಪೌಡರ್ ಮತ್ತು ಇನ್ನೊಂದು ಪೌಡರ್ ಹೇಳಿದೆಲ್ಲ, ಅದೆಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್, ಆರಾಮಾಗಿ. ಇದು ಏನಾದ್ರು ಬೇಳೆ ಸಾರು ಇತ್ತಂದರೆ ಬೇಳೆ ಸಾರು ಅನ್ನ ಜೊತೆಗೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಸೊ ಇಂದು ನಂದು ಈ ರೆಸಿಪಿ ಆಗಿತ್ತು. ಈ ಅಡುಗೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.